Hello everyone, class 6th, chapter 7, fraction. Fraction ಅಂದರೆ ಏನು? A fraction is a number representing part of a whole. The whole may be single object or group of a object. ಹಾಗಾದರೆ ಫ್ರ್ಯಾಕ್ಷನ್ ಅಂದರೆ ಏನು? ಫ್ರ್ಯಾಕ್ಷನ್ ಅಂದರೆ ನಾವು ಒಂದು ಹೋಲನ್ನು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಆ ಪಾರ್ಟ್ಸ್ಗಳನ್ನ ನಾವು ನಂಬರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ನಾವು ಫ್ರ್ಯಾಕ್ಷನ್ ಅಂತ ಕರಿತೀವಿ. ಫ್ರ್ಯಾಕ್ಷನಲ್ಲಿ ಒಂದು ಸಿಂಗಲ್ ಆಬ್ಜೆಕ್ಟರು ತೊಗೋಬೋದು ನಾವು, ಇಲ್ಲ ಗ್ರೂಪ್ ಆಫ್ ಆ್ಯನ್ ಆಬ್ಜೆಕ್ಟರು ತೊಗೋಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸನ್ನು ನಾವು ಈಕ್ವಲ್ ನಂಬರಾಗಿ ಪಾರ್ಟ್ಸ್ ಮಾಡಿದ್ದೀವಿ. ಅದರಲ್ಲಿ 3 ನಂಬರ್ಸ್ಗೆ ಶೇಡ್ ಮಾಡೋಣ. ಹಾಗಾದರೆ ಟೋಟಲ್ ನಂಬರ್ ಎಷ್ಟು ಪಾರ್ಟ್ಸ್ ಇದೆ? ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ 7ನ ನಾವು ಬರ್ಕೊಂಡ್ವಿ. ಮೇಲ್ಗಡೆ ಇನ್ನು ಎಷ್ಟು ನಂಬರ್ಗೆ ನಾವು ಶೇಡ್ ಮಾಡಿದ್ದೀವಿ? 3 ಪಾರ್ಟ್ಸ್ಗೆ ನಾವು ಶೇಡ್ ಮಾಡಿದ್ದೀವಿ. ಸೊ ನಾವು ಇದನ್ನು 3/7 ಅಂತ ಬರ್ಕೋತೀವಿ. ಇಲ್ಲೂ ಅಷ್ಟೆ. ಇಲ್ಲಿ ನಾವೊಂದು ಸರ್ಕ್ಯುಲರ್ ಆಬ್ಜೆಕ್ಟ್ ಯಾವುದಾದ್ರೂ, ಇವಾಗ ನೀವು ಚಪಾತಿ ಅಂತ ಇಟ್ಕೊಳ್ಳೋಣ. ಈ ಚಪಾತಿನ ನಾವು 8 ಪಾರ್ಟ್ಸ್ ಹಾಕಿ, ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಎಷ್ಟು? 8. ಅದರಲ್ಲಿ ನಾವು ಒಂದು ಪಾರ್ಟ್ನ ತೊಗೊಂಡು ತಿಂದುಬಿಟ್ವಿ. ಸೊ ನಾವು ತಿಂದಿರೋ ಚಪಾತಿ ಎಷ್ಟು? 1 ಪಾರ್ಟ್. ಸೊ 1/8. ನೀವು ಇದನ್ನು 1/8 ಅಂತನಾದ್ರೂ ಕರಿಬೋದು, ಇಲ್ಲ 1/8 ಅಂತನಾದರೂ ಕರಿಬೋದು. ಹಾಗಾದರೆ ಇಲ್ಲಿ ವಾಟ್ ಡಸ್ 12 ಸ್ಟ್ಯಾಂಡ್ ಫಾರ್? 12 ಇಟ್ ಈಸ್ ಈಗ ಫಾರ್ ಎಕ್ಸಾಂಪಲ್, ಈಗ ನಾವೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗೇನು 5/12 ಅಂತಾನೆ. ಹಾಗಾದರೆ ಈಗ 5 ಅಂದರೆ 5ನ ಯಾಕೆ ಮೇಲೆ ಬರಿತೀವಿ? ಆ್ಯಂಡ್ 5 ಅಂದರೆ ಏನು? ಇದು ಏನನ್ನ ಸ್ಟ್ಯಾಂಡ್ ಮಾಡುತ್ತೆ? ಹಾಗಾದರೆ ಇಲ್ಲಿ 12 ಅಷ್ಟೇ. ವಾಟ್ ಡಸ್ 12 ಸ್ಟ್ಯಾಂಡ್ ಫಾರ್? ಹಾಗಂದರೆ ಈ 12ನ ನಾವು ಇಟ್ ಈಸ್ ಅ ನಂಬರ್ ಆಫ್ ಈಕ್ವಲ್ ಪಾರ್ಟ್ಸ್ ಇಂಟು ವಿಚ್ ದ ಹೋಲ್ ಹ್ಯಾಸ್ ಬಿನ್ ಡಿವೈಡೆಡ್. ಅಂದರೆ ನಾವು ಒಂದು ಹೋಲನ್ನು ಎಷ್ಟು ನಂಬರ್ ಆಫ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅದನ್ನು ನಾವು ಡಿನಾಮಿನೇಟರಲ್ಲಿ ಬರ್ಕೋತೀವಿ. ಡಿನಾಮಿನೇಟರಲ್ಲಿ ಇದೊಂದು ಹೋಲ್ ಅಂದರೆ ನಾವು ಇದನ್ನು ಹೋಲನ್ನು ಈಕ್ವಲ್ ಆಗಿ 12 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ನಾವು ಈಕ್ವಲ್ ಎಷ್ಟು ನಂಬರ್ ಆಫ್ ಪಾರ್ಟ್ಸ್ ಆಗಿ ನಾವು ಈ ಒಂದು ಚಪಾತಿನ ಡಿವೈಡ್ ಮಾಡಿದ್ದೀವೋ ಅದನ್ನು ನಾವು 12 ಅಂತ ಬರ್ಕೋತೀವಿ. ಇದರಲ್ಲಿ 5 ಪಾರ್ಟ್ಸನ್ನು ನಾವು ಟೇಕನ್ ಔಟ್, ಅದನ್ನು ನಾವು ನ್ಯೂಮರೇಟರಲ್ಲಿ ನಾವು 5 ಅಂತ ಬರ್ಕೋತೀವಿ. ಗೊತ್ತಾಯ್ತಾ?